ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಇಂದ ಐಪಿಎಲ್ ಗೆ ಟಿಪ್ಸ್. ಹೌದು ಗುರು, ಸಚಿನ್ ತೆಂಡೂಲ್ಕರ್ ಅವರು ಐಪಿಎಲ್ ಗೆ ಟಿಪ್ಸ್ ಕೊಟ್ಟಿದ್ದಾರೆ. ಇದನ್ನ ಐಪಿಎಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಐಪಿಎಲ್ ಯಾವ ರೀತಿ ಉದ್ಧಾರ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ ಗುರು, ಏನ್ ಟಿಪ್ಸ್ ಕೊಟ್ರು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದ್ಲಿಗೆ ಅವ್ರು ಕೊಟ್ಟಿರೋದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ತೆಗ್ದಾಕಿ ಅಂತ. ಹೌದು ಗುರು, ಇಡೀ ಪ್ಲೇಯರ್ಸ್ ಎಲ್ಲ ಹೇಳ್ತಾ ಇದಾರೆ. ಆಲ್ಮೋಸ್ಟ್ ಐಪಿಎಲ್ ಆಡ್ತಾ ಇರುವಂತ 99% ಪ್ಲೇಯರ್ಸ್ ಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಷ್ಟ ಇಲ್ಲ. ಹೌದು, ಒಬ್ಬ ಆಲ್ರೌಂಡರ್ ನ ಹುಟ್ಟಾಕಕ್ ಆಗ್ತಾ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಂದ. ಅದರಿಂದ ಎಲ್ಲಾ ಕ್ರಿಕೆಟರ್ಸ್ ಹೇಳ್ತಾ ಇದಾರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ತೆಗ್ದಾಕಿ ಅಂತ. ಅದೇ ರೀತಿ ಗಾಡ್ ಆಫ್ ಕ್ರಿಕೆಟ್ ಕೂಡ ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ಮೊದಲು ತೆಗೀರಿ ಅಂತ. ನೆಕ್ಸ್ಟ್ ಅವರು ಕೊಟ್ಟಿರುವಂತ ಎರಡನೇ ಟಿಪ್ಸ್ ಏನಪ್ಪಾ ಅಂದ್ರೆ, ಒಂದು ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಬ್ಬ ಬೌಲರ್ ಗೆ 5 ಓವರ್ ಬೌಲಿಂಗ್ ನ ಮಾಡಕ್ಕೆ ಅವಕಾಶ ಕೊಡಬೇಕು. ಹೌದು ಗುರು, ಈಗ ನೋಡ್ತಾ ಇದೀವಿ ಐಪಿಎಲ್ ಫುಲ್ ಬ್ಯಾಟರ್ಸ್ ಅವಳಿ ಆಗೋಗಿದೆ. ಯಾವ ಮ್ಯಾಚ್ ನೋಡಿದ್ರು 200+200+ ಬರ್ತಾನೆ ಇದೆ. ಇದರಿಂದ ಅವ್ರು ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಆದ್ರೆ 200+ ಬಂದ್ರು ಪ್ರತಿದಿನ ಒಬ್ಬ ಬೌಲರ್ ಮೋಸ್ಟ್ ಎಕನಾಮಿಕಲ್ ಬೌಲರ್ ಆಗಿರ್ತಾರೆ. ಅವಾಗ ಆ ಬೌಲರ್ ನ 1 ಓವರ್ ಎಕ್ಸ್ಟ್ರಾ ಯೂಸ್ ಮಾಡ್ಕೊಂಡು ಟೀಮು ಒಂದ್ ಸ್ವಲ್ಪ ರನ್ ತಡಿಬಹುದು ಮತ್ತು ಮ್ಯಾಚ್ ನ ಕ್ಯೂರಿಯಾಸಿಟಿ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರು ಒಬ್ಬ ಬೌಲರ್ ಗೆ 5 ಓವರ್ ನ ಕೊಡಿ ಅಂತ ಹೇಳಿದ್ದಾರೆ. ಇದು ಒಂಥರ ಗುಡ್ ಥಿಂಗ್. ಏನಪ್ಪಾ ಅಂದ್ರೆ, ಒಬ್ಬ ಬೌಲರ್ಸ್ 5 ಓವರ್ ಕೊಡೋದ್ರಿಂದ ಮ್ಯಾಚ್ ಒಂಥರ ಥ್ರಿಲ್ ಆಗಿರುತ್ತೆ, ಕ್ಯೂರಿಯಾಸಿಟಿ ಉಂಟಾಗುತ್ತೆ ಯಾವ ಬೌಲರ್ 5 ಓವರ್ ಬೌಲಿಂಗ್ ಮಾಡಬಹುದು ಅಂತ. ಒಂಥರ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಐಪಿಎಲ್ ತುಂಬಾ ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅವ್ರು ಕೊಟ್ಟಿರುವಂತ ಮೂರನೇ ಟಿಪ್ಸ್ ಏನಪ್ಪಾ ಅಂದ್ರೆ, ಪವರ್ ಪ್ಲೇ ನ 2 ಭಾಗ ಮಾಡಿ ಅಂತ ಹೇಳಿದ್ದಾರೆ. ಹೌದು, 4 ಓವರ್ ಪವರ್ ಪ್ಲೇ ನ ಬ್ಯಾಟರ್ ಕೊಟ್ಬಿಡ್ಬೇಕು. ಇನಿಷಿಯಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅವಾಗಲೇ 4 ಓವರ್ ಪವರ್ ಪ್ಲೇ. ಅವಾಗ ಅವರು ಬ್ಯಾಟರ್ಸ್ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಪವರ್ ಪ್ಲೇ ನ 4 ಓವರ್ ಇರುತ್ತೆ. 4 ಓವರ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬೌಲಿಂಗ್ ಮಾಡ್ಲೇಬೇಕು ಬೌಲರ್ಸ್. ಆ ಪವರ್ ಪ್ಲೇ 4 ಓವರ್ ಆದ್ಮೇಲೆ ಇನ್ನು 2 ಓವರ್ ಪವರ್ ಪ್ಲೇ ಇರುತ್ತಲ್ಲ, ಆ 2 ಓವರ್ ಪವರ್ ಪ್ಲೇ ನ ಬೌಲಿಂಗ್ ಟೀಮ್ ಗೆ ಕೊಡ್ಬೇಕು. ಇನ್ನು 16 ಓವರ್ ಮ್ಯಾಚ್ ಗ್ಯಾಪ್ ಅಲ್ಲಿ ಬೌಲಿಂಗ್ ಟೀಮ್ ಯಾವಾಗ ಬೇಕಾದ್ರೂ ಆ 2 ಓವರ್ ಪವರ್ ಪ್ಲೇ ನ ಯೂಸ್ ಮಾಡ್ಕೋಬಹುದು. ಆ ಪವರ್ ಪ್ಲೇ ನ ಯೂಸ್ ಮಾಡ್ಕೊಂಡು ಮ್ಯಾಚ್ ಅಲ್ಲಿ ಒಂದು ಯುಟಿಲೈಸ್ ನ ತಗೊಬಹುದು. ಏನಪ್ಪಾ ಅಂದ್ರೆ, ಒಬ್ಬ ಫೀಲ್ಡರ್ ನ ಪವರ್ ಪ್ಲೇ ಅಲ್ಲಿ ಔಟ್ ಸೈಡ್ ಇಟ್ಕೋಬಹುದು ಬೌಂಡ್ರಿ. ಅಂದ್ರೆ ಈಗ ಏನಪ್ಪಾ, ಪವರ್ ಪ್ಲೇ ಅಲ್ಲಿ 30 ಯಾರ್ಡ್ ಸರ್ಕಲ್ ಇಂದ ಹೊರಗಡೆ 2 ಫೀಲ್ಡರ್ಸ್ ಮಾತ್ರ ಇರಬೇಕು ಅಂತ ಇದೆ ರೂಲ್ಸ್. ಅವಾಗ ಬೌಲಿಂಗ್ ಟೀಮ್ ಪವರ್ ಪ್ಲೇ ಇರುತ್ತಲ್ಲ 2 ಓವರ್, ಅವಾಗ ಬೌಲಿಂಗ್ ಟೀಮ್ ಅವರು 3 ಜನನ ಹೊರಗಡೆ ಇಟ್ಕೋಬಹುದು. ಇದು ಒಂಥರ ಗುಡ್ ಥಿಂಗ್. ಪವರ್ ಪ್ಲೇ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಇದೇ ರೀತಿ ನಡೀತಾ ಇದೆ. ಇದೇ ರೀತಿ ನಡೀತಾ ಇರೋದ್ರಿಂದ ಅಲ್ಲಿ ಬಿಗ್ ಬ್ಯಾಶ್ ಲೀಗ್ ಕೂಡ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಈ ರೀತಿ ಪವರ್ ಪ್ಲೇ ಇರೋದ್ರಿಂದ. ಅದನ್ನೇ ಗಾಡ್ ಆಫ್ ಕ್ರಿಕೆಟ್ ಅವರು ಒಂಥರ ಟಿಪ್ಸ್ ಆಗಿ ಕೊಟ್ಟಿದ್ದಾರೆ. ಒಂಥರ 3 ಟಿಪ್ಸ್ ಗಳು ಕೂಡ ಗುಡ್ ಥಿಂಗ್ಸ್. ಯಾವ್ದು ಕೂಡ ಒಂಥರ ಐಪಿಎಲ್ ಗೆ ಹಾಕಿದ್ರೆ ಐಪಿಎಲ್ ಡೌನ್ ಫಾಲ್ ಆಗುತ್ತೆ ಅಂತ ಇಲ್ಲ. ಇವನು ಐಪಿಎಲ್ ಇಂಪ್ಲಿಮೆಂಟ್ ಮಾಡಿದ್ರೆ ಐಪಿಎಲ್ ಒಂಥರ ಸ್ಟ್ರಾಂಗ್ ಆಗಿ ಬೆಳಿಬಹುದು, ಇಂಪ್ರೂವ್ ಆಗ್ಬಹುದು ಅಂತ ನಾನು ಹೇಳ್ತೀನಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.